ಸಿಎಂ ಸಿದ್ದರಾಮಯ್ಯ ವಿರುದ್ಧ ಹರಿಹಾಯ್ದ ಜನಾರ್ದನ ರೆಡ್ಡಿ. ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ವ್ಯಕ್ತಿ ಅಂದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಮುಡಾದಲ್ಲಿ 140ಕ್ಕೂ ಹೆಚ್ಚು ಸೈಟ್ ಬೇನಾಮಿ, ಸೈಟ್ ಖರೀದಿ ಮಾಡಿದವರನ್ನ ವಿಚಾರಣೆ ಮಾಡಿ ಎಲ್ಲವೂ ಹೊರಬರುತ್ತೆ ಎಂದಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಜನಾರ್ದನ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತಹದ್ದು. ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಒಬ್ಬ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ. ಮುಡಾದಲ್ಲಿ 140ಕ್ಕೂ ಹೆಚ್ಚು ಸೈಟ್ ಅನ್ನ ಬೇನಾಮಿಯಾಗಿ ಪಡ್ಕೊಂಡಿದ್ದಾರೆ. ಮುಡಾದಲ್ಲಿ 140ಕ್ಕೂ ಹೆಚ್ಚು ಸೈಟ್ ಅನ್ನ ಪಡ್ಕೊಂಡಿದ್ದಾರೆ. ಸೈಟ್ ಖರೀದಿ ಮಾಡಿದವರನ್ನ ವಿಚಾರಣೆ ಮಾಡಿ ಎಲ್ಲವೂ ಹೊರಬರುತ್ತೆ. ಇಡಿ ಅವರು ಇದೆಲ್ಲವನ್ನ ತನಿಖೆ ಮಾಡಬೇಕು. ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳಿಗೆ ಸಲಹೆ ಕೊಟ್ಟಿದ್ದಾರೆ ಜನಾರ್ದನ ರೆಡ್ಡಿ. ಸಿದ್ದರಾಮಯ್ಯ ಅವರಿಗೆ ದುಡ್ಡಿಗೆ ಆಸೆ ಪಡಲ್ಲ ಅಂತ ಭಾವನೆ ಇತ್ತು. ಮುಡಾ ಹಗರಣ ಹೊರ ಬಂದ ಮೇಲೆ ನಮಗೆ ಗೊತ್ತಾಗಿದ್ದು. ಅಂದ್ರೆ ಸಿದ್ದರಾಮಯ್ಯ ದುಡ್ಡಿನ ಮೋಹ ಇರತಕ್ಕಂತಹ ವ್ಯಕ್ತಿ ಅಲ್ಲ ಅಂತ ಅನ್ಕೊಂಡಿದ್ದೆ. ಯಾವಾಗ ಮುಡಾ ಹಗರಣ ಚರ್ಚೆಗೆ ಬಂತು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ ಅಂತ ಹೇಳಿ ಜನಾರ್ದನ ರೆಡ್ಡಿ ಅಭಿಪ್ರಾಯ ಪಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡಿದ ಸಿದ್ದರಾಮಯ್ಯ, ಹಾಲಿ ಶಾಸಕ ಜನಾರ್ದನ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು. ಅವರೊಬ್ಬರು ಪ್ರಾಮಾಣಿಕ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ. ದುಡ್ಡಿನ ಮೇಲೆ ಮೋಹ ಇರೋ ವ್ಯಕ್ತಿ ಅವರಲ್ಲ ಅಂತ ನನ್ನ ಅಭಿಪ್ರಾಯ ಇತ್ತು. ಯಾವಾಗ ಮುಡಾದಲ್ಲಿ ಬೇನಾಮಿಯಾಗಿ ಏನು ಅಕ್ರಮ ಮಾಡಿದ್ರು, ಆ ಚರ್ಚೆ ಹೊರಬಂತೋ, ಆ ವಿಚಾರ ತಿಳಿತೋ, ಆಗ ನನಗೆ ಗೊತ್ತಾಯಿತು ಸಿದ್ದರಾಮಯ್ಯ ದುಡ್ಡಿಗೆ ಆಸೆ ಪಡುವಂತಹ ವ್ಯಕ್ತಿ. ಮುಡಾ ಹಗರಣ ಹೊರಬಂದ ಮೇಲೆ ನಮಗೆ ಗೊತ್ತಾಗಿದ್ದು. ಇನ್ನು ಇಂಚಿಂಚು ಇದರ ಮಾಹಿತಿಯನ್ನ ಇಡಿ ಅಧಿಕಾರಿಗಳು ವಿಚಾರಣೆಗೆ ಕರೆದ್ರೇನೆ ಗೊತ್ತಾಗೋದು ಎನ್ನುವಂಥ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಗಾಲಿ ಜನಾರ್ದನ ರೆಡ್ಡಿ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಇರತಕ್ಕಂತಹ ಮುಡಾ ಹಗರಣದ ಒಂದು ಕಡೆಯ ತೀರ್ಪು ಇದೇ ತಿಂಗಳು 27ನೇ ತಾರೀಕು ಧಾರವಾಡ ಪೀಠದಲ್ಲಿ ನಡೆಯುತ್ತೆ ಆ ವಿಚಾರಣೆ. ಆ ದಿನ ಒಂದು ಅರ್ಥದ ಸಿದ್ದರಾಮಯ್ಯನವರಿಗೆ ನಿರ್ಣಾಯಕ ದಿನವೂ ಕೂಡ ಆಗುತ್ತೆ. ಸೊ ಆ ದಿನಕ್ಕಾಗಿ ಸಾಕಷ್ಟು ಕಮಲ ಕಲಿಗಳು ಕೂಡ ಕಾಯ್ತಾ ಇರುವಂತಹ ಹೊತ್ತಲ್ಲಿ ಈಗ ಗಾಲಿ ಜನಾರ್ದನ ರೆಡ್ಡಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ಇಡಿ ಅವರು ಇದೆಲ್ಲವನ್ನ ತನಿಖೆ ಮಾಡಬೇಕು. ಇಡಿ ಅಧಿಕಾರಿಗಳು, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಧಿಕಾರಿಗಳು ಒಂದು ವೇಳೆ ಇದನ್ನು ಆಳವಾಗಿ ತನಿಖೆಯನ್ನ ಮಾಡಿದ್ರೆ ಮುಡಾದ ಅಕ್ರಮ ಬಟಾ ಬಯಲಾಗುತ್ತೆ. ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿಗಳ ಇತಿಹಾಸದಲ್ಲಿ ಅತ್ಯಂತ ಭ್ರಷ್ಟಾಚಾರಿ ಅಂತೇಳಿ ಖಾರವಾದ ಮಾತಿನಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ ಕ್ರಮ ಕೈಗೊಳ್ಳಬೇಕಿತ್ತು. ಶಿಸ್ತಿನ ಪಕ್ಷ ಅಲ್ವಾ, ಯಾಕೆ ಕ್ರಮವನ್ನ ಕೈಗೊಳ್ಳಲಿಲ್ಲ, ಯಾಕೆ ಈ ವಿಷಯದಲ್ಲಿ ತಡ ಮಾಡ್ತಿದ್ದಾರೆ ಗೊತ್ತಿಲ್ಲ. ಇದು ಗಾಲಿ ಜನಾರ್ದನ ರೆಡ್ಡಿಯ ಮಾತು. ರಾಜ್ಯದ ಜನರಿಗೆ ದಿನೇ ದಿನೇ ಸತ್ಯ ಗೊತ್ತಾಗ್ತಾ ಹೋಗ್ತಾ ಇದೆ. ಕಾಂಗ್ರೆಸ್ನ ಹೈಕಮಾಂಡ್ ಮಾತ್ರ ಯಾವ ಕ್ರಮಕ್ಕೂ ಮುಂದಾಗಿಲ್ಲ. ಮುಡಾ ಜೊತೆಗೆ ಮೈಸೂರಿನ ಲೇಔಟುಗಳನ್ನು ತನಿಖೆ ಮಾಡಬೇಕು, ಅಲ್ಲೂ ಅಕ್ರಮ ನಡೆದಿರಬಹುದು. ಸಿದ್ದರಾಮಯ್ಯರ ವಿರುದ್ಧ ಗುಡುಗಿದ ಗಣಿದಣಿ. ಇದು ಗಾಲಿ ಜನಾರ್ದನ ರೆಡ್ಡಿ ಕೇವಲ ಮುಡಾದಲ್ಲಿ ಮಾತ್ರ ಅಕ್ರಮ ನಡೆದಿರೋದಲ್ಲ, ಮೈಸೂರು ಭಾಗದ ಲೇಔಟ್ ನಿವೇಶನಗಳಲ್ಲೂ ಕೂಡ ಅಕ್ರಮ ನಡೆದಿರಬಹುದು. ಎಲ್ಲವೂ ತನಿಖೆಯಾಗಬೇಕು. ರಾಜ್ಯದ ಜನರಿಗೆ ದಿನೇ ದಿನೇ ಸತ್ಯ ಗೊತ್ತಾಗ್ತಾ ಇದೆ. ಒಂದೊಂದು ಸತ್ಯ ಹೊರಬೀಳ್ತಾ ಇದೆ. ಇನ್ನು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಶಿಸ್ತಿನ ಪಕ್ಷದ ಶಿಸ್ತು ಉಲ್ಲಂಘನೆಯನ್ನ ಮಾಡಿದ್ರೆ, ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ರೆ ಕ್ರಮ ತಗೊಳ್ತೀವಿ ಅಂತ ಹೇಳ್ಕತ್ತಾರೆ. ಆದರೆ ಇಲ್ಲಿವರೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿಲ್ಲ. ಪಕ್ಷದ ಹೈಕಮಾಂಡ್ ನಾಯಕರು ಏನು ಮಾಡ್ತಾ ಇದ್ದಾರೆ ಎಂದು ಕೂಡ ಗಾಲಿ ಜನಾರ್ದನ ರೆಡ್ಡಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ಅತ್ಯಂತ ಕಡು ಭ್ರಷ್ಟಾಚಾರಿ ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿರುವಂತಹದ್ದು. ಇನ್ನು ಡಿ ಕೆ ಶಿವಕುಮಾರ್ ಸಿಎಂ ಆಗೋದನ್ನ ತಪ್ಪಿಸೋಕೆ ಪ್ಲಾನ್ ನಡೀತಾ ಇದೆ. ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸೋಕೆ ನಿರಂತರ ಸಮಾವೇಶಗಳನ್ನು ಮಾಡಲಾಗ್ತಾ ಇದೆ. ರಾಜ್ಯದಲ್ಲಿ ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ. ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಹೈಕಮಾಂಡ್ 10 ವರ್ಷಗಳ ಹಿಂದೆನೇ ವೀಕ್ ಆಗಿದೆ.
ಡಿಕೆಶಿ ಸಿಎಂ ಆಗೋದನ್ನ ತಪ್ಪಿಸೋಕೆ ಪ್ಲಾನ್ ನಡೀತಾ ಇದೆ ಎಂದು ಕೂಡ ಕಿಡಿಕಾರಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಡಿಕೆಶಿಗೆ ಸಿಎಂ ಸ್ಥಾನ ತಪ್ಪಿಸೋಕೆ ನಿರಂತರವಾದಂತಹ ಸಮಾವೇಶಗಳನ್ನ ಮಾಡಲಾಗ್ತಾ ಇದೆ ಅಂತ ಹೇಳಿ ಡಿಕೆ ಶಿವಕುಮಾರ್ ಪರ ಬ್ಯಾಟ್ ಬೀಸಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ರಾಜ್ಯದಲ್ಲಿ ರಾಜಕೀಯ ಮಾತ್ರ ಮಾಡ್ತಾ ಇದ್ದಾರೆ, ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಹರಿಸುತ್ತಿಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ ಗಾಲಿ ಜನಾರ್ದನ್ ರೆಡ್ಡಿ. ಕಾಂಗ್ರೆಸ್ ಹೈಕಮಾಂಡ್ 10 ವರ್ಷಗಳ ಹಿಂದೆನೇ ವೀಕ್ ಆಗಿದೆ ಅಂತೇನೂ ಕೂಡ ಗಾಲಿ ಜನಾರ್ದನ್ ರೆಡ್ಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯರ ವಿರುದ್ಧ. ಎಸ್, ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಗಾಲಿ ಜನಾರ್ದನ್ ರೆಡ್ಡಿ ಏನೇನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. 140 ಮೇಲೆ ಫ್ಲಾಟ್ಗಳು 140 ಸೈಟ್ಸ್ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ. ವ್ಯಾಲ್ಯೂ 300 ಕೋಟಿ ಅಂತೇಳಿ. ಇನ್ನು ನೀವು ನೋಡ್ತೀರಿ ಇದು 3000 ಕೋಟಿಗೆ ಹೋಗುತ್ತೇನ ಇನ್ನು ಏನು ಹೋಗುತ್ತೆ ನೋಡ್ತೇನೆ. ಅಂದರೆ ಪಾರ್ಟ್ ಬೈ ಪಾರ್ಟ್ ಅಂದರೆ 140 ಮಂದಿನ ಇಂಟ್ರಾಗೇಷನ್ ಮಾಡಿ ಆ ಸೈಟ್ ಮಾಲೀಕರು ಯಾರು ಇರ್ತಾರೆ, ಅಂದರೆ ಇನ್ವೆಸ್ಟಿಗೇಷನ್ ಪ್ರೊಸೀಜರ್ ಹೇಗಿರುತ್ತೆ, 140 ಮಂದಿನ ಕರೆದು ಈ ಸೈಟ್ ನೀವು ಖರೀದಿ ಮಾಡಿದಿರಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು, ನಿಮ್ಮ ಆದಾಯ ಏನು, ಈ ಫ್ಲ್ಯಾಟ್ ತಗೊಳ್ಳೋದಕ್ಕೆ ಎಷ್ಟು ಅಮೌಂಟ್ ಆಗಿದೆ, ಸರ್ಕಾರಕ್ಕೆ ನೀವು ಮೂಡಾಗಿ ಎಷ್ಟು ಹಣ ಕಟ್ಟಿದ್ದೀರಿ, ಅಷ್ಟು ಹಣ ಕಟ್ಟೋ ಯೋಗ್ಯತೆ ಅವ್ರಿಗಿಂತ, ಅವ್ರ ಹಿನ್ನೆಲೆ, ಆ ಹಣ ಅವ್ರಿಗೆ ಹೇಗೆ ಬಂತು, ಇದೆಲ್ಲದನ್ನು ನೋಡ್ತಾರೆ. ಆ ಪ್ರಶ್ನೆಗಳೆಲ್ಲ ಕೇಳಿದಾಗ ನಿಮಗೆ ಸಹಜವಾಗಿ ಶಕ್ತಿ ಇರೋರಿದ್ರೆ, ಸರ್ ನನಗೆ ಇಷ್ಟು ಇನ್ಕಮ್ ಇದೆ, ನಂದು ಇದು ಸ್ಟ್ಯಾಟಸ್, ನಾನು ಇನ್ಕಮ್ ಟ್ಯಾಕ್ಸ್ ಪೇ ಇದ್ದೀನಿ, ನಾನು ಸೈಟ್ ನಾನೇ ಸ್ವಂತ ಪರ್ಚೇಸ್ ಮಾಡಿದ್ದೇನೆ, ನನಗೆ ಶಕ್ತಿ ಇತ್ತು ಅಂತೇಳಿ ಹೇಳ್ತಾರೆ. ಡಮ್ಮಿ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ, ಅನಾಮಧೇಯರು ಯಾವುದೋ ಹಳ್ಳಿಯಲ್ಲಿ ಸಣ್ಣ ಕೂಲಿ ಮಾಡ್ಕೊತಾ ಇರ್ತಾರೆ ಅಥವಾ ಎಲ್ಲೋ ಸಣ್ಣ ಪುಟ್ಟ ಕೆಲಸ ಮಾಡೋದು ಅಂಥವ್ರದ್ದೆಲ್ಲ ಬಿನಾಮಿಗಳನ್ನ ತಗೊಂಡು ಬಂದು ಇವರು ಸೈಟ್ಗಳು ಖರೀದಿ ಮಾಡಿದಾಗ ಇಂಟ್ರಾಗೇಷನಲ್ಲಿ ಅವರು ಗ್ಯಾರಂಟಿ ಹೇಳ್ತಾರೆ, ಸರ್ ನಮಗೆ ಅದೇನೂ ಗೊತ್ತಿಲ್ಲ, ಅದು ಇಂಥವ್ರು ಕರೆದ್ರು, ಅಂದರೆ ಯತೀಂದ್ರ ಅವ್ರು ಕರೆದ್ರು ಅಥವಾ ರಾಕೇಶ್ ಪಾಪ ಅಂತೇಳಿ ಹುಡುಗ ಸಿದ್ದರಾಮಯ್ಯ ಸ್ನೇಹಿತರ ಮಗ, ಫಸ್ಟ್ ಅವ್ರನ್ನೇ ಇಂಟ್ರಾಗೇಷನ್ ಮಾಡಿದ್ರು. ಅಂದರೆ ಅವರೆಲ್ಲ ದೊಡ್ಡವ್ರು ಕರೆದ್ರು, ನಮ್ಮ ಹೆಸರು ಮೇಲೆ ಸೈಟ್ ಇಡ್ತೀವಿ ಅಂತಂದ್ರು. ಆಯ್ತು ಅಂತ ಯಾಕಂದ್ರೆ ನಮಗೆಲ್ಲ ಮುಂದೆ ಪರಿಚಯ, ಅವ್ರ ಕೈ ಕೆಳಗಡೆ ಕೆಲಸ ಮಾಡ್ತೀವಿ, ಬಡವರು ನಮಗೇನು ಗೊತ್ತಿಲ್ಲ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅದರ ಆಧಾರದ ಮೇಲೆ ಇದೆಲ್ಲವೂ ಕೂಡ ಬಿನಾಮಿ ಆಸ್ತಿಗಳ ಕೆಳಗಡೆ ತಗೊಂಡ್ಬಿಟ್ಟು, ಸೊ ಇದೆಲ್ಲ ಕೂಡ ಮನಿ ಲಾಂಡ್ರಿಂಗ್ ಕೆಳಗಡೆ ಇವತ್ತು 140 ಸೈಟ್ಗಳನ್ನು ಇವತ್ತು ಅಟ್ಯಾಚ್ಮೆಂಟ್ ಮಾಡಿ 300 ಕೋಟಿ ಬೆಲೆ ಮಾಡೋದನ್ನು ಇವತ್ತು ಇಡಿ ಅವರು ಸಿದ್ದರಾಮಯ್ಯ ಅವರು A1 ಆಗಿರುವಂಥ ಪ್ರಕರಣ ಇದೆ. ಇಡಿ ಕೇಸಲ್ಲಿ ಸಿದ್ದರಾಮಯ್ಯ ಅವರು A1 ಆಗಿರುವಂಥ